ಆರೋಪಿ ದರ್ಶನ್ಗೆ 6 ತಿಂಗಳವರೆಗೂ ಜೈಲುವಾಸ ಫಿಕ್ಸ್. ಬೇಲ್ ರದ್ದು ಕೋರಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ದರ್ಶನ್ ನಿರ್ಧಾರ ಮಾಡಿದ್ದಾರೆ. ರಿವ್ಯೂ ಪಿಟಿಷನ್ ಅನ್ನು ಸಲ್ಲಿಕೆ ಮಾಡಬಹುದು. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತಾರೆ ದರ್ಶನ್ ಅಂಡ್ ಗ್ಯಾಂಗ್. ಮೇಲ್ಮನವಿ ತಿರಸ್ಕೃತವಾದರೆ ದರ್ಶನ್ಗೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಮುಂದಿನ ಎಲ್ಲ ಪ್ರಕ್ರಿಯೆಗೆ 6 ತಿಂಗಳು ಕಾಯಲೇಬೇಕಾಗತ್ತೆ. ಆದರೆ ಈ 6 ತಿಂಗಳವರೆಗೆ ಜೈಲು ವಾಸವೇ ಫಿಕ್ಸ್. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಜಾಮೀನನ್ನ ರದ್ದು ಮಾಡಿರೋದು, ಅದಾದ ನಂತರದಲ್ಲಿ ಮುಂದೆ ಇನ್ಯಾವೆಲ್ಲ ಆಯ್ಕೆ ಇದೆ ದರ್ಶನ್ಗೆ ಅಂತ ನೋಡಿದ್ರೆ ಹೈಕೋರ್ಟ್ಗೆ ಹೋಗ್ಬೋದು, ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಎಲ್ಲಾದರೂ ಅವರು ರಿವ್ಯೂ ಪಿಟಿಷನನ್ನು ಸಲ್ಲಿಕೆ ಮಾಡ್ತಾರೋ ಅಥವಾ ಹೈಕೋರ್ಟ್ನಲ್ಲಿ ಅವರು ರಿವ್ಯೂ ಪಿಟಿಷನ್ನ ಸಲ್ಲಿಕೆ ಮಾಡ್ತಾರೋ ಅಥವಾ ಮೇಲ್ಮನವಿಗೆ ಹೋಗ್ತಾರೋ ಅನ್ನುವಂಥ ಗೊಂದಲ ಇನ್ನೂ ಕೂಡ ಇದೆ. ಚಂದ್ರಮೋಹನ್, ಇದ್ರ ಬಗ್ಗೆ ಹೇಳೋದಾದರೆ? ವಾಸುದೇವ್, ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಪಡಿಸಿರೋದ್ರಿಂದ ನಟ ದರ್ಶನ್ ಅವರು ಈಗ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಜಾಮೀನನ್ನು ಕೊಡಿ ಅಂತ ಹೈಕೋರ್ಟ್ನಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ದರ್ಶನ್ ಏನಿದ್ರು ಕೂಡ ತಮ್ಮ ವಿರುದ್ಧ ಈಗ ಕೊಲೆ ಆರೋಪ, ಕಿಡ್ನಾಪ್ ಆರೋಪ, ಸಾಕ್ಷ್ಯನಾಶದ ಆರೋಪ ಕೇಸ್ ದಾಖಲಾಗಿದೆ. ಆ FIR ಅನ್ನು ರದ್ದು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಈ ಅವಕಾಶ ಮಾತ್ರ ಈಗ ದರ್ಶನ ಮುಂದಿದೆ. ಹೀಗಾಗಿ ಈಗ ದರ್ಶನ್ ಪರ ವಕೀಲರು ಈಗಾಗಲೇ ಬೆಂಗಳೂರಿನ ಕೆಳ ನ್ಯಾಯಾಲಯಕ್ಕೂ ಕೂಡ ತಮ್ಮ ವಿರುದ್ಧದ ಕೇಸನ್ನು ಅಂದರೆ FIR ಅನ್ನೇ ರದ್ದು ಕೋರಿ ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ, ಆ ಮೇಲ್ಮನವಿ ಸಲ್ಲಿಸೋವರೆಗೂ ಕೂಡ ಕೆಳ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧ ದೋಷಾರೋಪಣೆಯನ್ನು ಹೊರಿಸಬೇಡಿ ಅಂತೇಳಿ ಮೊನ್ನೆ ಮನವಿಯನ್ನು ಮಾಡಿಕೊಂಡಿದ್ರು. ಈ ಕಾರಣಕ್ಕಾಗಿ ಮೊನ್ನೆ ಕೆಳ ನ್ಯಾಯಾಲಯ ಕೂಡ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧ ಈ ಕೊಲೆ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ, ಸಾಕ್ಷ್ಯನಾಶದ ಕೇಸ್ನಲ್ಲಿ ದೋಷಾರೋಪಣೆಯನ್ನು ಹೊರಿಸದೆ ವಿಚಾರಣೆಯನ್ನು ಮುಂದೂಡಿತ್ತು. ಸುಪ್ರೀಂ ಕೋರ್ಟ್ ಈ ಜಾಮೀನು ರದ್ದತಿಯ ಬಗ್ಗೆ ಯಾವ ಆದೇಶವನ್ನು ನೀಡುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದೆ ಈ ಕೇಸನ್ನೇ ಅಂದರೆ FIR ಅನ್ನೇ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತೇಳಿ ದರ್ಶನ್ ಪರ ವಕೀಲರನ್ನ ಈಗ ಕೆಳ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದಾಗಿರೋದ್ರಿಂದ ಈಗ ಜಾಮೀನನ್ನು ಕೊಡಿ ಅಂತೇಳಿ ಮತ್ತೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ದರ್ಶನ್ಗೆ ಆಗೋದಿಲ್ಲ, ಆ ಒಂದು ಅವಕಾಶ ಇಲ್ಲ. ಈಗಾಗಲೇ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಆ ಜಾಮೀನು ಕೊಟ್ಟಂತ ಕಾರಣಕ್ಕಾಗಿನೇ ದರ್ಶನ್ ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು. ಈಗ ಬೆಂಗಳೂರು ಪೊಲೀಸರು ಜಾಮೀನನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಬೆಂಗಳೂರು ಪೊಲೀಸರ ಮನವಿಯನ್ನು ಪುರಸ್ಕರಿಸಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೀಡಿದಂತ ಜಾಮೀನನ್ನು ರದ್ದುಪಡಿಸಿದೆ. ಈಗ ದರ್ಶನ್ ಮತ್ತೆ ಹೈಕೋರ್ಟ್ಗೆ ಹೋಗೋದಾದ್ರೆ FIR ಅನ್ನು ರದ್ದು ಮಾಡಬೇಕು, ತಮ್ಮ ವಿರುದ್ಧ ಇರತಕ್ಕಂಥ ಕೊಲೆ ಕೇಸನ್ನೇ ರದ್ದು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸಲಿಕ್ಕೆ, ಅಂದ್ರೆ ಕೇಸನ್ನು ಕ್ವಾಶ್ ಮಾಡಿ, ಕೇಸನ್ನು ರದ್ದು ಮಾಡಿ ಅಂತೇಳಿ ಮೇಲ್ಮನವಿಯನ್ನು ಮಾತ್ರ ಸಲ್ಲಿಸಬಹುದು. ಆ ಒಂದು ಆಪ್ಷನ್ಸ್ ಇದೆ. ಹೀಗಾಗಿ ದರ್ಶನ್ ಪರ ವಕೀಲರು ಈ ಒಂದು ಅವಕಾಶವನ್ನು ಬಳಸಿಕೊಳ್ಳಿಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡು ಕೆಳ ನ್ಯಾಯಾಲಯಕ್ಕೂ ಕೂಡ ಈ ವಿಷಯವನ್ನು ತಿಳಿಸಿದ್ದಾರೆ. ಹೀಗಾಗಿ ಕೆಳ ನ್ಯಾಯಾಲಯ ಮೊನ್ನೆ ದಿನ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾದರೂ ಕೂಡ ಅವರ ವಿರುದ್ಧ ದೋಷಾರೋಪಣೆಯನ್ನು ಹೊರಿಸಿರಲಿಲ್ಲ. ಈಗ ಹೈಕೋರ್ಟ್ನಲ್ಲಿ ಕೇಸ್ ರದ್ದಾಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಅದಾದ ಬಳಿಕ ಕೆಳ ನ್ಯಾಯಾಲಯದಲ್ಲಿ ದೋಷಾರೋಪಣೆಯನ್ನು ಹೊರಿಸಲಾಗುತ್ತೆ. ಮುಖ್ಯವಾಗಿ ಕೆಳ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಹೊರಿಸೋದು ಅಂತಾದ್ರೆ ಇವರ ವಿರುದ್ಧ ಯಾವ್ಯಾವ IPC ಸೆಕ್ಷನ್ಗಳಡಿ ವಿಚಾರಣೆ ನಡೀಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ನ ಜಡ್ಜ್ ದೋಷಾರೋಪಣೆಯನ್ನು ಹೊರಿಸ್ತಾರೆ. ಈಗಾಗಲೇ ಕೆಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಕೋರ್ಟ್ನ ಜಡ್ಜು ದೋಷಾರೋಪಣೆಯನ್ನು ಆರೋಪಿಗಳ ವಿರುದ್ಧ ಹೊರಿಸ್ತಾರೆ. ನಿಮ್ಮ ವಿರುದ್ಧ ಇಂತಿಂಥ ಸೆಕ್ಷನ್ಗಳಡಿ ಆರೋಪವನ್ನು ಹೊರಿಸಲಾಗಿದೆ, ಈ ಒಂದು ಆರೋಪಗಳನ್ನು ನೀವು ಒಪ್ಕೊಳ್ತೀರಾ ಅಂತೇಳಿ ಆರೋಪಿಗಳನ್ನು ಕೂಡ ಕೇಳ್ತಾರೆ. ಆರೋಪಿಗಳು ತಮ್ಮ ವಿರುದ್ಧದ ಆರೋಪವನ್ನು ಒಪ್ಕೊಳ್ಬಹುದು, ಇಲ್ಲ ನಾವು ನಿರಾಕರಿಸ್ತೀವಿ ಎಲ್ಲ ಆರೋಪಗಳನ್ನ ಅಂತ ಹೇಳ್ಬೋದು. ಅದಾದ ಬಳಿಕ ಕೆಳ ನ್ಯಾಯಾಲಯದಲ್ಲಿ ಈಗಾಗಲೇ ಕೆಳ ನ್ಯಾಯಾಲಯದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟು ಮತ್ತು ಕೋರ್ಟ್ ಹೊರಿಸಿದಂತಹ ದೋಷಾರೋಪಣೆಯ ಆಧಾರದ ಮೇಲೆ ವಿಚಾರಣೆ ನಡೆಯುತ್ತೆ. ದರ್ಶನ್ ಈ ಕೇಸ್ನಲ್ಲಿ ಅಪರಾಧಿಯೋ ನಿರಪರಾಧಿಯೋ ಅನ್ನೋ ವಿಚಾರಣೆ ನಡೆಯುತ್ತೆ ಮತ್ತು ದರ್ಶನ್ ವಿರುದ್ಧ ಹೊರಿಸಿರ್ತಕ್ಕಂಥ ಆರೋಪಗಳ ಬಗ್ಗೆ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯನ್ನು ನಡೆಸಲಾಗುತ್ತೆ. ಮುಖ್ಯವಾಗಿ ದರ್ಶನ್ ವಿರುದ್ಧ ಈಗ IPC 302 ಪ್ರಕಾರ ಕೊಲೆ ಆರೋಪವನ್ನು ಹೊರಿಸಲಾಗುತ್ತೆ. ಆ ಒಂದು ಕೊಲೆಯನ್ನು ದರ್ಶನ್ ಮಾಡಿದಾರಾ ಇಲ್ವಾ, ಆ ಸಂದರ್ಭದಲ್ಲಿ ಅವರು ತೀವ್ರವಾಗಿ ಹೊಡೆದ್ರಾ ಇಲ್ವಾ, ಅಥವಾ ಬೇರೆ ಯಾರು ಹೊಡೆದಿದ್ರಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಹಾಗಾಗಿ ಈಗ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅಪರಾಧಿನ ನಿರಪರಾಧಿನ ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಂಡು ತೀರ್ಪನ್ನು ನೀಡಬೇಕು. ಜೊತೆಗೆ ಅದಾದ ಬಳಿಕ ಕಿಡ್ನಾಪ್ ಕೇಸ್ ಬರುತ್ತೆ. ದರ್ಶನ್ ಕಿಡ್ನಾಪ್ ಅನ್ನ ಮಾಡಿಸಿದಾರಾ ಇಲ್ವಾ ಅನ್ನೋದ್ರ ಆರೋಪವನ್ನ ಪ್ರಾಸಿಕ್ಯೂಷನ್ ಸಾಬೀತುಪಡಿಸಬೇಕಾಗುತ್ತೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ನ ಮುಂದೆ ಇಡಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಆಗ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳಾಗ್ಬೋದು, CCTV ವಿಡಿಯೋಗಳಾಗ್ಬೋದು, ಜೊತೆಗೆ ಬೇರೆ ಬೇರೆ ಸಾಕ್ಷ್ಯಗಳು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇವೆ. ಜೊತೆಗೆ ಫೋನ್ ರೆಕಾರ್ಡಿಂಗು, CDR ಇವೆಲ್ಲವನ್ನು ಕೂಡ ಕೋರ್ಟ್ನ ಮುಂದೆ ಇಟ್ಟು ಈ ಒಂದು ಕಿಡ್ನಾಪ್ ಆರೋಪವನ್ನು ಪ್ರಾಸಿಕ್ಯೂಷನ್ ಸಾಬೀತುಪಡಿಸಬೇಕಾಗುತ್ತೆ. ಅದಾದ ಬಳಿಕ ಸಾಕ್ಷ್ಯನಾಶದ ಆರೋಪ ಇದೆ. ಈ ಕೊಲೆ ಮಾಡಿದ ಬಳಿಕ ಸಾಕ್ಷ್ಯವನ್ನು ನಾಶ ಮಾಡುವಂಥ ಉದ್ದೇಶದಿಂದಲೇ ರೇಣುಕಾಸ್ವಾಮಿಯ ಶವವನ್ನು ತೆಗೆದುಕೊಂಡು ಹೋಗಿ ಸುಮ್ನಳ್ಳಿಯ ಬ್ರಿಡ್ಜ್ನ ಬಳಿ ಇರತಕ್ಕಂಥ ಮೋರಿಗೆ ಎಸೆದ್ರು ಅನ್ನೋ ಒಂದು ಆರೋಪ, ಅಲ್ಲಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರು ಅನ್ನೋಂಥ ಆರೋಪ, ಜೊತೆಗೆ ಒಂದು ಕೊಲೆ ಮಾಡಿದಂಥ ಸ್ಥಳದಲ್ಲಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ರು ಅನ್ನೋ ಆರೋಪ, ಇವುಗಳೆಲ್ಲದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ಕೋರ್ಟ್ನಲ್ಲಿ ನಡೆಸಲಾಗುತ್ತೆ. ಪ್ರಾಸಿಕ್ಯೂಷನ್ ಈ ಸಾಕ್ಷ್ಯನಾಶದ ಆರೋಪವನ್ನು ಪ್ರೂವ್ ಮಾಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಅಂತ ಕೂಡ ಕೆಳ ನ್ಯಾಯಾಲಯದಲ್ಲಿ ವಾದ ಮಾಡ್ತಾರೆ. ಹೀಗಾಗಿ ಈ ಒಂದು ಕೆಳ ನ್ಯಾಯಾಲಯದಲ್ಲಿ ವಿಸ್ತೃತವಾಗಿ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ, ಅಪರಾಧಿನ ನಿರಪರಾಧಿನ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ, ವಾದ ಪ್ರತಿವಾದ ನಡೆಯುತ್ತೆ. ಇದೆಲ್ಲವೂ ಕೂಡ 6 ತಿಂಗಳವರೆಗೂ ಕೂಡ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ.
ಈಗಾಗಲೇ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಸಿದರೆ ಮುಂದಿನ 6 ತಿಂಗಳ ಒಳಗಾಗಿ ನಾವು ಈ ಕೇಸ್ನ ವಿಚಾರಣೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಪ್ರಾಸಿಕ್ಯೂಷನ್ ಪರ ವಕೀಲರಾಗಿ ಹಿರಿಯ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ತಾರೆ. ಪ್ರಸನ್ನ ಕುಮಾರ್ ಅವರಿಗೆ CBI ಕೇಸ್ಗಳಲ್ಲಿ NIA ಕೇಸ್ಗಳಲ್ಲಿ ವಾದ ಮಾಡಿದಂತಹ ಅನುಭವ ಇದೆ. ಅನುಭವಿ ವಕೀಲರೇ ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸೋದ್ರಿಂದಾಗಿ ಆದಷ್ಟು ಬೇಗ ವಿಚಾರಣೆಯನ್ನು ಪೂರ್ಣಗೊಳಿಸ್ತೇವೆ ಅಂತ ಕೂಡ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಆದರೆ ಈಗ ದರ್ಶನ್ ಪರ ವಕೀಲರು ಕೂಡ ಸಹಕಾರವನ್ನು ಕೊಟ್ಟು ಅವರು ಕೂಡ ಬೇಗ ವಾದವನ್ನು ಮಂಡಿಸಿದ್ರೆ ಮುಂದಿನ 6 ತಿಂಗಳ ಒಳಗಾಗಿ ಕೆಳ ನ್ಯಾಯಾಲಯದಲ್ಲಿ ದರ್ಶನ್ ಅಪರಾಧಿನ ನಿರಪರಾಧಿನ ಅನ್ನೋ ಒಂದು ತೀರ್ಪು ಪ್ರಕಟ ಆಗುತ್ತೆ. ಒಂದು ವೇಳೆ ದರ್ಶನ್ ನಿರಪರಾಧಿ ಅಂತ ಕೆಳ ನ್ಯಾಯಾಲಯ ತೀರ್ಪನ್ನು ಕೊಟ್ಟರೆ ಅದು ದರ್ಶನ್ ಪಾಲಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಅಪರಾಧಿ ಅಂತ ತೀರ್ಪನ್ನು ಕೊಟ್ಟರೆ ಅದಾದ ಬಳಿಕ ದರ್ಶನ್ಗೆ ಎಷ್ಟು ವರ್ಷದ ಜೈಲು ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮತ್ತೊಂದು ಸುತ್ತಿನ ವಾದ ಪ್ರತಿವಾದ ನಡೆದು ಅಂತಿಮವಾಗಿ ಕೋರ್ಟ್ ಎಷ್ಟು ವರ್ಷದ ಜೈಲು ಶಿಕ್ಷೆ ಅನ್ನೋದನ್ನು ವಿಧಿಸುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಮುಂದಿನ 6 ತಿಂಗಳಲ್ಲಿ ನಿರ್ಧಾರ ಆಗೋದು. ಹಾಗಾಗಿ ಅಲ್ಲಿವರೆಗೂ ಕೂಡ ದರ್ಶನ್ ಅವರು ಜೈಲು ವಾಸವನ್ನು ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಪಡಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಯಾವುದೇ ಕೋರ್ಟ್ಗೂ ಯಾವುದೇ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ದರ್ಶನ್ ಮುಂದೆ ಅವಕಾಶ ಇಲ್ಲ. ಆದರೆ ಈಗ ಜಾಮೀನು ರದ್ದಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಬೇಕಾದ್ರೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬಹುದು, ರಿವ್ಯೂ ಪಿಟಿಷನ್ ಅನ್ನು ಸಲ್ಲಿಸಬಹುದು. ಆದರೆ ಅವ್ರಿಗೆ ಯಾವಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಮನ್ನಣೆಯನ್ನು ಕೊಡೋದಿಲ್ಲ. ಯಾಕೆಂತಂದ್ರೆ ಇದೇ ಬೆಂಚನೇ ಮತ್ತೆ ಅದನ್ನು ಕೂಡ ವಿಚಾರಣೆ ನಡೆಸುತ್ತೆ. ಹಾಗಾಗಿ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥ ತೀರ್ಪೇ ಸರಿಯಾಗಿದೆ, ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಯಾವುದೇ ಸೂಕ್ತ ಕಾರಣಗಳಿಲ್ಲ ಅಂತೇಳಿ ಆ ಒಂದು ಮರುಪರಿಶೀಲನಾ ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ವಜಾ ಮಾಡುತ್ತೆ. ಹಾಗಾಗಿ ಈಗ ದರ್ಶನ್ ಮುಂದೆ ಏನಿದ್ರು ಕೂಡ ಹೈಕೋರ್ಟ್ಗೆ FIR ಅನ್ನು ರದ್ದು ಕೋರಿ ತಮ್ಮ ವಿರುದ್ಧ ಇರತಕ್ಕಂಥ ಕೊಲೆ ಕೇಸನ್ನು ರದ್ದು ಮಾಡಬೇಕು ಅಂತ ಕೋರಿ ಮಾತ್ರ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಹೈಕೋರ್ಟ್ನಲ್ಲೂ ಕೂಡ ತಮ್ಮ ವಿರುದ್ಧದ ಕೊಲೆ ಕೇಸನ್ನು ಯಾಕೆ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಬಲವಾದಂಥ ವಾದವನ್ನ ದರ್ಶನ್ ಪರ ವಕೀಲರು ಮಾಡಬೇಕಾಗುತ್ತೆ. ತಾವು ಕೊಲೆ ಕೇಸ್ನಲ್ಲಿ ಭಾಗಿಯಾಗೇ ಇಲ್ಲ, ಏನಿದ್ರು ಕೂಡ ಅಲ್ಲಿ ಬಂದೆ ಹೊಡೆದೆ ಹೋದೆ ಅನ್ನೋ ರೀತಿಯಲ್ಲಿ ವಾದ ಮಾಡಬೇಕಾಗುತ್ತೆ. ಆದರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ ಬರೀ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, CCTV ವಿಡಿಯೋಗಳಿದೆ, ಫೋಟೋಗಳಿದೆ ಮತ್ತು ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾರೆ. ಇವೆಲ್ಲ ಅಂಶಗಳನ್ನು ಇಟ್ಕೊಂಡೆ ಕೊಲೆ ಕೇಸನ್ನು ರದ್ದು ಮಾಡಬಾರದು ಅಂತ ಪ್ರಾಸಿಕ್ಯೂಷನ್ ಕೂಡ ಹೈಕೋರ್ಟ್ನಲ್ಲಿ ವಾದ ಮಾಡುತ್ತೆ. ಹಾಗಾಗಿ ಹೈಕೋರ್ಟ್ನಲ್ಲಿ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಮತ್ತು ಕೆಳ ನ್ಯಾಯಾಲಯದಲ್ಲೂ ಕೂಡ ಈಗ ಈ ಒಂದು ಪ್ರಾಸಿಕ್ಯೂಷನ್ ಒಂದು ಸಂಪೂರ್ಣವಾದಂಥ ವಿಚಾರಣೆಯನ್ನು ಕೋರ್ಟು ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ನಡೆಸ್ತಾರೆ. ಅದು ಮುಗಿಲಿಕ್ಕೂ ಕೂಡ 6 ತಿಂಗಳವರೆಗೂ ಕೂಡ ಟೈಮ್ ಬೇಕಾಗುತ್ತೆ. ಹಾಗಾಗಿ 6 ತಿಂಗಳವರೆಗೂ ಕೂಡ ಈಗ ಕನಿಷ್ಠ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲು ವಾಸ ಗ್ಯಾರಂಟಿ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.